ಕ್ರಿಸ್ತನಲ್ಲಿ ನಮ್ಗೆ ಅತ್ಯಂತ ಪ್ರೀತಿಯ ದೇವರ ಸಭೆ, ಹೇಗಿದ್ದೀರಿ ನೀವೆಲ್ಲರೂ? ಮತ್ತೊಂದು ಆವರ್ತಿ ಈ ರೀತಿಯಾಗಿ ನಿಮ್ಮನ್ನೆಲ್ಲರನ್ನು ಸಹ ದೇವರ ವಾಕ್ಯದ ಮುಖಾಂತರ ಭೇಟಿಯಾಗುವಂಥದ್ದು ದೇವರ ಕೃಪೆ ಎಂಬುದಾಗಿ ನಂಬ್ತಾ ಇದ್ದೇನೆ. ಇವತ್ತಿನ ನಮ್ಮ ಆತ್ಮೀಯ ಲೋಕಕ್ಕೋಸ್ಕರ ಆರಿಸಿಕೊಂಡಿರುವಂಥ ವೇದವಾಕ್ಯವು ಹಳೆಯ ಒಡಂಬಡಿಕೆಯಲ್ಲಿ ಆಮೋಸನ ಪುಸ್ತಕ, ಆಮೋಸನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 12ರಿಂದ 17 ವಚನಗಳು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 3ರಿಂದ 10 ವಚನಗಳು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಕಳೆದ ದಿನಗಳಿಂದ ನಾವು ತಿರಸ್ಕಾರದ ವಿಷಯದ ಶಿಲುಬೆಗೆ ಹಾಕಲ್ಪಟ್ಟಂಥ ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವಂಥ ಅನೇಕ ವ್ಯಕ್ತಿಗಳ ಜೀವನದಲ್ಲಿ, ಅಷ್ಟು ಮಾತ್ರಕ್ಕಲ್ಲ ಒಂದು ಗ್ರಾಮಗಳು ಅಂದರೆ ಒಂದು ಊರುಗಳ ಅಂದರೆ ಅನೇಕ ವ್ಯಕ್ತಿಗಳ ಜೀವನವನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಪ್ರಿಯರೇ, ಇವತ್ತು ಸಹ ಅದೇ ತಿರಸ್ಕಾರದ ವಿಷಯದಲ್ಲಿ ಒಂದು ವ್ಯಕ್ತಿಯ ಜೀವನವನ್ನು ಇವತ್ತು ಪರಿಶೀಲನೆ ಮಾಡಲಿಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೇವೆ. ಆ ವ್ಯಕ್ತಿ ಯಾರಲ್ರಿ? ನಮಗೆಲ್ಲರಿಗೂ ಗೊತ್ತಿರುವಂಥ, ಅತಿ ಪರಿಚಿತವಾಗಿರುವಂಥ ಇಸ್ಕರಿಯೋತ್ ಯೂದ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಿಯರೇ, ನೋಡ್ರಿ, ಇವತ್ತು ಆ ವ್ಯಕ್ತಿಯ ಜೀವನವನ್ನು ಮಾತ್ರ ಅಲ್ಲ ಅಧ್ಯಯನ ಮಾಡ್ತಾ ಇಲ್ಲ, ಆದರೆ ಆತನ ಆತ್ಮೀಯ ಸ್ಥಿತಿಯನ್ನು ನಾವು ಎದುರುಗೊಳ್ಳಲಿದ್ದೇವೆ. ಅಂದರೆ ಅತಿ ಹೆಚ್ಚಾಗಿ ಆತನ ಆತ್ಮೀಯ ಜೀವನ, ಆತನ ಆತ್ಮೀಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ಆಳವಾಗಿ ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ನೋಡ್ರಿ, ಇಸ್ಕರಿಯೋತು ಯೂದನು ಇಲ್ಲಿ ನೋಡುವಾಗ ಸತ್ಯವೇದದಲ್ಲಿ ಅತ್ಯಂತ ದುಃಖಕರ ವ್ಯಕ್ತಿಗಳ, ಒಂದು ವಿಷಾದಕರ ವ್ಯಕ್ತಿಗಳ ಜೀವನದಲ್ಲಿ ಇರುವಂಥ ವ್ಯಕ್ತಿಗಳಲ್ಲಿ ಈತನು ಸಹ ಒಬ್ಬ ವ್ಯಕ್ತಿಯಾಗಿ ಇವತ್ತನ್ನು ನೋಡ್ತಾ ಇದ್ದೇವೆ. ಪ್ರಿಯರೇ, ಆತನು ಯೇಸುವನ್ನು ತಿಳಿದ ಕಾರಣಕ್ಕೆ ಇದು ಅಲ್ಲ, ಆದರೆ ಆತನು ಹತ್ತಿರವಾಗಿದ್ದರೂ ಸಹ ಆತನನ್ನು ತಿರಸ್ಕಾರ ಮಾಡಿದ್ದಾನೆ ಎಂಬ ವಿಷಯಕ್ಕೆ ಕುರಿತು ಇವತ್ತು ನಾವು ಆತನ ವಿಷಯದಲ್ಲಿ ನಾವು ಚಿಂತಿಸುವಂಥ ವ್ಯಕ್ತಿಗಳಾಗಿದ್ದೇವೆ. ನೋಡ್ರಿ, ನಾವು ಗೊತ್ತಿರೋ ಪ್ರಕಾರ ಇಸ್ಕರಿಯೋತನು ಸರಿಸುಮಾರು 3.5 ವರ್ಷಗಳ ಕಾಲ ಯೇಸುವಿನೊಂದಿಗೆ ನಡೆದಿರುವಂಥ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಪ್ರತಿಯೊಂದು ಆತನ ಉಪದೇಶವನ್ನು ಕೇಳಿರುವಂಥ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೇವೆ. ಆತನೊಟ್ಟಿಗೆ ಊಟವನ್ನು ಸಹ ಮಾಡಿರುವಂಥ ವ್ಯಕ್ತಿಯಾಗಿ ನಾವು ನೋಡ್ತಿದ್ದೇವೆ. ಆತನೊಟ್ಟಿಗೆ ಪ್ರತಿ ಸ್ಥಳದಲ್ಲೂ ಕೂಡ ಆತನೊಟ್ಟಿಗೆ ನಡೆದಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರತಿಯೊಂದು ಅದ್ಭುತವನ್ನು, ಆಶ್ಚರ್ಯಕಾರ್ಯಗಳನ್ನು ಕಂಡಂಥ ವ್ಯಕ್ತಿಗಳಾಗಿ ಇಸ್ಕರಿಯೋತನನ್ನು ನೋಡ್ತಾ ಇದ್ದೇವೆ. ಸೇವೆಯಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಯಾಗಿ ಇಸ್ಕರಿಯೋತನನ್ನು ನಾವು ಕಾಣ್ತಿದ್ದೇವೆ. ಆದರೆ ಎಷ್ಟು ಮಾತ್ರಕ್ಕೂ ಆತನು ಹೊರಗಿನವನಲ್ಲ, ಆತನು ಒಳಗಿನ ವ್ಯಕ್ತಿಯಾಗಿ ನಾವು ನೋಡ್ತಿದ್ದೇವೆ. ಆದರೂ ಸಹ ಕೊನೆಯಲ್ಲಿ ಆತನನ್ನು ದ್ರೋಹ ಮಾಡಿದ ವ್ಯಕ್ತಿಯಾಗಿ ಇಸ್ಕರಿಯೋತನನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ನೋಡ್ರಿ, ನಾನು ಏನು ಹೇಳಲಿಕ್ಕೆ ಇಷ್ಟ, ಆತ್ಮೀಯ ಸತ್ಯವನ್ನು ನಾವು ಗ್ರಹಿಸ್ಕೋಬೇಕು. ಯೇಸುವಿನ ಪರಿಚಯ ಮಾತ್ರ ಕೆಲವು ಸಾರಿ ಸರಿಯಾಗುವುದಿಲ್ಲರಿ, ಆದರೆ ಪರಿವರ್ತನೆ ಬಹಳ ಅಗತ್ಯವೆಂಬುದು ನಮ್ಮ ಜೀವನದಲ್ಲಿ ಇದು ಸತ್ಯವನ್ನು ಹೇಳುವಂಥದ್ದಾಗಿದೆ. ಪ್ರಿಯರೇ, ಯಾಕಂದರೆ ಸ್ವತಃ ಯೇಸು ಸ್ವಾಮಿಯೇ 7ನೇ ಅಧ್ಯಾಯ 21, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 21ರಲ್ಲಿ ಆತನು ಹೇಳ್ತಿದ್ದಾನೆ, ನಾನೆಲ್ಲರೂ ಸಹ ಕರ್ತನೆ ಅಂತ ಹೇಳುವಂಥ ಪ್ರತಿಯೊಂದು ವ್ಯಕ್ತಿಗಳು ಸಹ ಪರಲೋಕ ರಾಜ್ಯಕ್ಕೆ ಭಾಗ್ಯ ಆಗುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನೋಡ್ರಿ, ಆ ಮಾತನ್ನು ನೋಡೋದಾದರೆ ಪ್ರಿಯರೇ, ನನ್ನನ್ನು ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವವನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, 2ನೇ ತಿಮೋತಿ 3ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವಾಗ, ಕೇವಲ ಭಕ್ತಿಯ ವೇಷ ಹಾಕ್ಕೊಂಡವ್ರು ಮಾತ್ರ ಅಲ್ಲ, ಅದರ ಶಕ್ತಿಯನ್ನು ಅರಿದಂಥ ವ್ಯಕ್ತಿಗಳು ಅದೇ ರೀತಿಯಲ್ಲಿದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 2ನೇ ತಿಮೋತಿ 3:5 ನೋಡುವಾಗ ನೋಡ್ರಿ, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವವರು ಇಂಥವ್ರು ಸಹವಾಸ ಮಾಡಿದ್ರು. ಕೇವಲ ಭಕ್ತಿ ಮೇಲೆ ತೋರ್ವಿಕೆ, ಭಕ್ತಿ ಮಾತ್ರ ಇದ್ದರೆ ಸರಿಯಾಗುವುದಿಲ್ಲ, ಆದರೆ ಭಕ್ತಿಯ ಬಲವನ್ನು ಅರ್ಥಿಕೊಳ್ಳದೇ ಇರುವಂಥ ವ್ಯಕ್ತಿಯ ಜೀವನ ಇದೇ ರೀತಿಯಲ್ಲಿ ಇರುವಂಥದ್ದು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ನೋಡ್ರಿ, ಯಾಕಂದರೆ ಇಸ್ಕರಿಯೋತನು ಏನು ನಮಗೆ ಇವತ್ತು ತೋರಿಸ್ಕೊಡ್ತಾನೆ ಎಂಬುದಾಗಿ ನೋಡುವಾಗ, ಆತನಿಗೆ ಪರಿಚಯ ಇದೆ ಯೇಸು ಕ್ರಿಸ್ತನೊಟ್ಟಿಗೆ, ಆದರೆ ಆತ್ಮೀಯ ಹೃದಯದೊಟ್ಟಿಗೆ ಆತ್ಮೀಯ ರೀತಿಯ ಸಂಬಂಧ ಆತನಿಗೆ ಕಾಣ್ತಾ ಇಲ್ಲ. ಇಲ್ಲಿ ನಾವು ನೋಡುವಾಗ ಅಷ್ಟು ಮಾತ್ರಕ್ಕಲ್ಲ, ಯೇಸು ಕ್ರಿಸ್ತನ ಒಂದು ಸ್ಥಾನ ಇದೆ ಶಿಷ್ಯನೆಂಬುದಾಗಿ, ಆದರೆ ಆತನ ಜೀವನದಲ್ಲಿ ಪರಿವರ್ತನೆಯನ್ನು ನಾವು ಕಾಣ್ತಾ ಇಲ್ಲ. ಪ್ರಿಯರೇ, ಅಷ್ಟು ಮಾತ್ರಕ್ಕಲ್ಲ, ಆತನಿಗೆ ಕರೆ ಇದೆ, ಯೇಸು ಕ್ರಿಸ್ತನ ಸ್ವತಃ ಆತನ ಕರೆ, ಆದರೆ ಆತನಲ್ಲಿ ಕರೆ ತಕ್ಕಂಗೆ ಸಮರ್ಪಣೆಯ ಜೀವನದ ಒಂದು ಇಸ್ಕರಿಯೋತನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ಸಭೆ ಇವತ್ತು ನಮ್ಮ ನಿಜವಾಗ್ಲೂ ನಾವು ಗಮನಿಸೋದಾದರೆ, ಸಭೆಯಲ್ಲಿ ಕೇವಲ ಒಂದು ಆರಾಧನೆಯಲ್ಲಿ ಇರುವುದೇ ಕ್ರಿಸ್ತನಲ್ಲಿ ಇರುವಂಥದ್ದಲ್ಲ. ಪ್ರಿಯರೇ, ಸಭೆಯಲ್ಲಿ ಹೋಗುವುದು ಅದು ಕ್ರಿಸ್ತನಲ್ಲಿ ಇರುವಂಥದ್ದಲ್ಲ. ವಾಕ್ಯವನ್ನು ಕೇಳುವಂಥದ್ದು, ಅದರ ಪ್ರಕಾರ ಜೀವಿಸುವಂಥದ್ದು ಬೇರೆ. ವಾಕ್ಯವನ್ನು ಕೇಳೋದು ಮಾತ್ರ ಸರಿ ಆಗುವುದಿಲ್ಲ, ಆದರೆ ವಾಕ್ಯದ ಪ್ರಕಾರ ಜೀವನ ಮಾಡುವಂಥದ್ದು ಬಹಳ ಅಗತ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಕೇವಲ ಸೇವೆ ಮಾಡುವುದು ಮಾತ್ರ ಇಲ್ಲಿ ಪ್ರಾಮುಖ್ಯತೆ ಅಲ್ಲ, ಆದರೆ ಆತ್ಮೀಯ ಸ್ಥಿತಿಯಲ್ಲೂ ಸಹ ಸತ್ಯತೆಯನ್ನು ಹೊಂದಿಕೊಂಡು ಆತ್ಮೀಯ ರೀತಿಯಲ್ಲಿ ನಡೆದುಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಹೃದಯವನ್ನು ನಾವು ಪರಿಶೀಲನೆ ಮಾಡ್ಕೋಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯರೇ, ನೋಡ್ರಿ, 2ನೇ ವಿಷಯಕ್ಕೆ ನಾವು ಹೋಗುವುದಾದರೆ ಒಂದು ಆಂತರಿಕ ಪಾಪ ಎಂಬುದಾಗಿ ಅದರ ವಿಷಯದಲ್ಲಿ ನಾನು ಹೇಳಿಕೆ. ಯಾಕಂದರೆ ಆಂತರಿಕ ಪಾಪವು ಆತ್ಮೀಯ ಜೀವನವನ್ನು
ಪತನಗೊಳಿಸುವಂಥದ್ದು ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಆಮೋಸನ ಪುಸ್ತಕ ಆ ಪ್ರವಾದನದ 5ನೇ ಅಧ್ಯಾಯದಲ್ಲಿ 12ನೇ ವಚನ ಧ್ಯಾನ ಮಾಡೋದಾದರೆ, ಆಮೋಸು 5:12 ನೋಡೋದಾದರೆ, ಇಲ್ಲಿ ವಾಕ್ಯವು ಬಹಳ ಒಂದು ಇಸ್ರಾಯೇಲರ ಜೀವನವನ್ನು ಸ್ಪಷ್ಟವಾಗಿ ತೋರಿಸುವಂಥದ್ದಾಗಿದೆ. ಯೇಸು ಕ್ರಿಸ್ತನ ಬರೋದಕ್ಕಿಂತ 760 ವರ್ಷಗಳ ಮುಂಚೆ ಆ ಇಸ್ರಾಯೇಲರ ಜೀವನ ಯಾವ ರೀತಿ ಎಂಬುದಾಗಿ ನೋಡುವಾಗ ಹೊರಗಿನ ಭಕ್ತಿ ವೇಷ ಅವ್ರು ಕಾಣ್ತಾ ಇತ್ತು. ನೋಡ್ರಿ, 5ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡೋಣ. ಇಲ್ಲಿ ನೋಡೋದಾದ್ರೆ, ಶಿಷ್ಟ ಹಿಂಸಕರೇ ಅಂದರೆ ಒಳ್ಳೆಯವರನ್ನು ಹಿಂಸೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಇಸ್ರಾಯೇಲರಿದ್ರು. ಲಂಚಕೋರರಾಗಿದ್ದರು. ಲಂಚಕೋರರೇ, ಚಾವಿಡಿಯಲ್ಲಿ ದರಿದ್ರ ನ್ಯಾಯವನ್ನು ತಪ್ಪಿಸುವವರೇ, ಅಂದರೆ ದರಿದ್ರ ಅಂದರೆ ದಿಕ್ಕಿಲ್ಲದವರು, ದೀನರ ಒಂದು ನ್ಯಾಯವನ್ನು ಅವ್ರು ತಪ್ಪಿಸುವಂಥ ವ್ಯಕ್ತಿಗಳಾಗಿ ಕಾಣ್ತಾ ಇದ್ದಾರೆ. ನಿಮ್ಮ ದ್ರೋಹಗಳು ಬಹಳ, ನಿಮ್ಮ ಪಾಪಗಳು ಪ್ರಬಲ, ನನಗೆ ಗೊತ್ತಿದೆ ಅಂತ ಇದ್ದಾರೆ. ನಿಮ್ಮ ಏನಂತೆ, ನಿಮ್ಮ ದ್ರೋಹಗಳು ಬಹಳ, ನಿಮ್ಮ ಪಾಪಗಳು ಪ್ರಬಲ, ಅದು ನನಗೆ ಗೊತ್ತಿದೆ. ಬಹಳ ಪ್ರಬಲ ಅಂದರೆ ಎಷ್ಟು ವಿಸ್ತಾರವಾಗಿದೆ, ಎಷ್ಟು ಭಯಂಕರವಾಗಿ, ಎಷ್ಟೆಲ್ಲ ಅವರ ಜೀವನದಲ್ಲಿ ಪಾಪವು ತುಂಬಿಕೊಂಡಿದೆ ಎಂಬುದಾಗಿ ಈ ಒಂದು ಇಸ್ರಾಯೇಲರ ಜೀವನದಲ್ಲಿ ದೇವರು ನಮಗೆ ಸ್ಪಷ್ಟವಾಗಿ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ಆತನೇ ಯಾಕೆ ನೋಡ್ರಿ, ಆ ಮಾತಿನ ಅರ್ಥ ಏನು? ದೇವರು ಹೊರಗಿನ ಆರಾಧನೆಯನ್ನು ನೋಡದೆ ಹೃದಯವನ್ನು ನೋಡುವಂಥ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಈ ವಾಕ್ಯದ ಮುಖಾಂತರ ನಮಗೆ ಗೊತ್ತಾಗ್ತದೆ. ಯಾಕಂದರೆ ಇಸ್ರಾಯೇಲ್ ಜನರು ಅಲ್ಲಿ ಆರಾಧನೆ ಮಾಡ್ತಾ ಇದ್ರು, ಆದರೂ ಪಾಪ ಅವರ ಜೀವನದಲ್ಲಿತ್ತು. ಅಷ್ಟು ಮಾತ್ರಕ್ಕಲ್ಲ, ಅವರು ಅನ್ಯಾಯ ಮಾಡುವಂಥ ವ್ಯಕ್ತಿಗಳಾಗಿದ್ದರು. ಈತನ ಜೀವನದಲ್ಲಿ ಕೂಡ ಇದೇ ರೀತಿಯಾಗಿ ನಾವು ಕಾಣಬಹುದು ಪ್ರಿಯರೇ. ಅವನ ದ್ರೋಹ ನೋಡ್ರಿ, ಆ ಒಂದು ಎಲ್ಲಿ ಬೆಳ್ಳಿಗೋಸ್ಕರ ಆತನು ಮಾರುವಂಥದ್ರಲ್ಲಿ ನಾವು ಕಾಣ್ತಾ ಇಲ್ಲ. ಯಾಕಂದರೆ ಅದು ಹೃದಯದಲ್ಲಿ ಆರಂಭವಾಗಿರೋ ವಿಷಯ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಮಾತಾಡ್ತೀನಿ ಎಂಬುದಾಗಿ ನೋಡುವಾಗ, ಈ ಇಸ್ರಾಯೇಲರ ಜೀವನ ಈ ಒಂದು ಇಸ್ಕರಿಯೋತನಿಗೆ ನೇರವಾಗಿ ಸಂಪರ್ಕವಾಗಿ ನಮ್ಗೆ ಕಾಣ್ತಾ ಇದೆ. ಯಾಕಂದರೆ ಪ್ರಿಯರೇ, ಅಲ್ಲಿಯೂ ಸಹ ಒಂದು ಅನ್ಯಾಯವಾಗಿ, ನೀತಿ ಇಲ್ಲದೆ ದ್ರೋಹವು ಅವರ ಜೀವನದಲ್ಲಿ ಪ್ರಬಲವಾಗಿತ್ತು, ಅನ್ಯಾಯವು ಪ್ರಬಲವಾಗಿತ್ತು, ಪಾಪ ಪ್ರಬಲವಾಗಿತ್ತು ಎಂಬುದಾಗಿ ನೋಡ್ತಾ ಇದ್ದೇವೆ. ದರಿದ್ರರನ್ನು ಅವ್ರು ಹಿಂಸಿಸ್ತಾ ಇದ್ರು, ದೀನರನ್ನು ಅವರು ಭಯಂಕರವಾದ ರೀತಿಯಲ್ಲಿ ಅವರಿಂದ ಎಳೆದುಕೊಳ್ತಾ ಇದ್ರು, ಅವರಿಂದ ಕಸ್ಕೊಳ್ತಾ ಇದ್ರು ಎಂಬುದಾಗಿ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಪ್ರಿಯರೇ. ಇಲ್ಲಿ ಯಾಕೆ ಮಾತು ಹೇಳ್ತಿದೆ ಎಂಬುದಾಗಿ ನೋಡುವಾಗ, ಈ ಒಂದು ದಿನದಲ್ಲಿ ಹುಟ್ಟಿರುವಂಥ ಪಾಪ ಅಲ್ರಿ ಇಸ್ಕರಿಯೋತನ ಜೀವನದಲ್ಲಿ. ನೋಡ್ರಿ, ನಾವು ಗಮನಿಸುವಾಗ ಪ್ರಿಯರೇ, ಯೋಹಾನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 6ನೇ ವಚನ ಪ್ರಕಾರ ಆತನು ಯಾವ ರೀತಿ ಯಾರಾಗಿದ್ದರು? ಆತನು ಕಳ್ಳನಾಗಿದ್ದಾನೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ವಾಕ್ಯವು ಹೇಳುವಂಥದ್ದಾಗಿದೆ. ಅವನು ಬಡವರಿಗೋಸ್ಕರ ಚಿಂತಿಸಿದನು ಹೇಳಲಿಲ್ಲ, ಅವನು ಕಳ್ಳನಾಗಿದ್ದು ತನ್ನ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವನಾಗಿದ್ದರಿಂದಲೇ ಅದನ್ನು ಹೇಳಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಒಂದು ಸ್ತ್ರೀಯು ಆ ಜಟಮಾಂಸಿಯನ್ನು ಆ ಒಂದು ಯೇಸು ಕ್ರಿಸ್ತನ ಪಾದಗಳಿಗೆ ಹಾಕಿ ಆ ಒಂದು ತೈಲವನ್ನು ಹಾಕಿ ತನ್ನ ಪ್ರೀತಿಯನ್ನು ತೋರಿಸ್ಕೊಳ್ಳೋ ಸಂದರ್ಭದಲ್ಲಿ ಈ ಇಸ್ಕರಿಯೋತ ಯೂದನು ಅದಕ್ಕೆ ಅಡ್ಡಿಪಡಿಸ್ತಾ ಇದ್ದಾನೆ, ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾನೆ. ದೇವರು ವಾಕ್ಯ ಹೇಳ್ತಾ ಇದೆ, ಇದು ಬಡವರನ್ನು ಪ್ರೀತಿಸಿ ಹೇಳುವಂಥ ಮಾತಲ್ಲ. ಆದರೆ ಈ ವಾಕ್ಯದ ಪ್ರಕಾರ ನೋಡುವಾಗ ಈ ಇಸ್ಕರಿಯೋತ ಯೂದನು ಏನಾಗಿದ್ದ? ಒಂದು ಕಳ್ಳನಾಗಿದ್ದಾನೆ. ಆ ಹಣದ ಆ ಚೀಲವನ್ನು ಆತನು ಹಾಕಿದ್ದಲ್ಲ, ಅದರಲ್ಲಿ ತಕ್ಕೊಳ್ಳುವಂಥ ವ್ಯಕ್ತಿಯಾಗಿ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಪ್ರಿಯರೇ. ನೋಡ್ರಿ, ಏನು ಕಾಣಬಹುದು? ಯಾಕಂದರೆ ಇಲ್ಲಿ ನಾವು ಇದನ್ನು ಆಳವಾಗಿ ನಾವು ಗಮನಿಸೋದಾದರೆ, ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 14ರಿಂದ ನಾವು ಧ್ಯಾನ ಮಾಡೋದಾದರೆ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಪಡೆಯುತ್ತದೆ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಆಶೆ ಮನುಷ್ಯನ ಜೀವನದಲ್ಲಿ ಬರುವಾಗ ಅದು ಏನಾಗುತ್ತದೆ? ಅದು ಬಸುರಾಗಿ ನೆಕ್ಸ್ಟ್ ಪಾಪವನ್ನು ಹೇರುವಂಥದ್ದಾಗಿದೆ, ಪಾಪಕ್ಕೆ ಅದು ಜನ್ಮವನ್ನು ನೀಡುವಂಥದ್ದಾಗಿದೆ ಪ್ರೇರೆ. ಅಲ್ಲಿಗೆ ಅದು ನಿಂದಿರುವುದಿಲ್ಲ. ಯಾವಾಗ ಅದು ಜನ್ಮ ಕೊಡುತ್ತದೋ ಅದು ಬೆಳೆದು ಅದು ಪರಿಪಕ್ವವಾಗಿ ಅದು ತುಂಬ ಬೆಳೆದು ಅದು ಏನಾಗುತ್ತೆ? ಪಾಪ ಬೆಳೆದಾಗ ಮರಣಕ್ಕೆ ಕರ್ಕೊಂಡು ಹೋಗುವಂಥದ್ದೇ. ಇದು ಅದೇ ಸ್ಪಷ್ಟತೆ ಇಲ್ಲಿ ನಾವು ಕಾಣಬಹುದು ಪ್ರಿಯರೇ. ಯಾಕಂದರೆ ಈ ಯೂದನ ಜೀವನದಲ್ಲಿ ನೋಡುವಾಗ ಹಣದ ಚೀಲ ಆತನ ಕಡೆ ಇತ್ತು, ಆತನು ಕಳ್ಳನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಕಳ್ಳತನ ಎಲ್ಲಿಂದ ಬರತ್ತು? ಆಶೆಯಿಂದ ಪ್ರಾರಂಭವಾಯಿತು. ಆ ಆಶೆ ಏನಾಯಿತು? ಅಲ್ಲಿಗೆ ನಿಂತಿಲ್ಲ, ಅದು ಪಾಪವಾಗಿ ಅದು ಬದಲಾವಣೆ ಆಯಿತು. ಆ ಪಾಪ ಬದಲಾವಣೆ ಅಲ್ಲಿಗೆ ನಿಂತಿಲ್ಲ, ಅದು ಪರಿಪಕ್ವವಾಗಿ ಆತನನ್ನು ಮರಣಕ್ಕೆ ಕೊಂಡೊಯ್ದಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಈ ವಾಕ್ಯದ ಮುಖಾಂತರ ನಾವು ಅರ್ಥಕೊಳ್ಳಬೇಕು ಪ್ರಿಯರೇ. ನೋಡ್ರಿ, ನಮ್ಮ ಜೀವನದಲ್ಲಿ ಒಂದು ವೇಳೆ ಮರೆಮಾಚಿರುವಂಥ ಪಾಪ, ಅಂತರಂಗಿಕ ಪಾಪ ನಮ್ಮನ್ನು ನಾಶನಕ್ಕೆ ಕರ್ಕೊಂಡು ಹೋಗಬಹುದು ಪ್ರಿಯರೇ. ಆ ನಾಶನಕ್ಕೆ ಕಾರಣವಾಗಬಹುದು. ನಾವು ನೋಡ್ರಿ, ಅಷ್ಟು ಮಾತ್ರಕ್ಕಲ್ಲ, ಕತ್ತಲೆಯಲ್ಲಿ ಅದೇನಂತಾರಲ್ಲ ಬೆಳೆದದ್ದು, ಕತ್ತಲೆಯಲ್ಲಿ ನಾವು ಏನು ಅಂತರಂಗಿಕವಾಗಿ ಒಂದು ಕತ್ತಲೆಯಲ್ಲಿ ನಾವು ಪಾಪ ಮಾಡ್ತೀವಿ, ಯಾರಿಗೂ ಕಾಣ್ತೇವೆ ಅಂದ್ಕೊಳ್ತೇವೆ. ಆದರೆ ಒಂದಾನೊಂದು ಸಮಯದಲ್ಲಿ ಖಂಡಿತವಾಗಿ ಅದು ಬೆಳಕಿನಲ್ಲಿ ಅದು ಕಾಣಿಸಿಕೊಳ್ಳುವಂಥದ್ದಾಗಿದೆ ನಮ್ಮ ಪಾಪದ ಜೀವನ. ಅಷ್ಟು ಮಾತ್ರಕ್ಕಲ್ಲ ಪ್ರಿಯರೇ, ಇನ್ನೊಂದು ಮಾತು, ನಮ್ಮ ಪಾಪ ಯಾವಾಗ ನಮ್ಮ ಜೀವನದಲ್ಲಿ ಇರುವಂಥದ್ದು ಪಾಪ, ಅದು ನಮ್ಮ ಆತ್ಮೀಯ ಶಕ್ತಿಯನ್ನು ಅದು ಕುಗ್ಗಿಸುವಂಥದ್ದಾಗಿದೆ ಪ್ರಿಯರೇ.
ನೋಡ್ರಿ, ಅದಕ್ಕೋಸ್ಕರ ನಾವು ಮಾಡಬೇಕಾಗಿರೋ ಕಾರ್ಯ ಏನೆಂಬುದಾಗಿ ನೋಡುವಾಗ ಆಸೆ ಮನುಷ್ಯನ ಜೀವನದಲ್ಲಿ ಆರಂಭವಾಗುವುದು ಇದೆ. ಆದರೆ ನಾವು ದೇವರ ವಾಕ್ಯದಲ್ಲಿ ಈಗ ನೋಡೋ ಪ್ರಕಾರ ನೋಡಿದ್ರೆ ಆಸೆಯನ್ನು ಆಗುವಷ್ಟುವರೆಗೂ ನಾವು ಅದನ್ನು ಬಿಡಬಾರದು. ಅಲ್ಲಿಗೆ ಅದನ್ನು ನಾವು ಕಟ್ ಮಾಡುವಂಥ ವ್ಯಕ್ತಿಗಳಾಗಿರ್ಬೇಕು. ಆಸೆಯಲ್ಲಿ ಅದನ್ನು ನಿಲ್ಲಿಸುವಂಥ ವ್ಯಕ್ತಿಗಳಾಗಿರ್ಬೇಕು ಪ್ರಿಯರೇ. ನೋಡ್ರಿ, ನಾವು ಮುಂದಕ್ಕೆ ಹೋಗುವುದಾದರೆ 3ನೇ ವಿಷಯಕ್ಕೆ ನಾವು ಧ್ಯಾನ ಮಾಡೋದಾದರೆ ನೋಡ್ರಿ, ದ ಪ್ರೈಸ್ ಆಫ್ ಬಿಟ್ರಯಲ್, ಮಿಸ್ವ್ಯಾಲ್ಯೂಯಿಂಗ್ ದ ಕ್ರೈಸ್ಟ್. ಇಲ್ಲಿ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 3-4 ವಚನಗಳು ನೋಡುವಾಗ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. 27ನೇ ಅಧ್ಯಾಯ 3-4 ವಚನಗಳನ್ನು ನೋಡೋದಾದರೆ, ಆಗ ಆತನನ್ನು ಹಿಡಿಕೊಟ್ಟ ಯೂದನು ಆತನಿಗೆ ಮರಣದಂಡನೆಯ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರು ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದನು ಅಂದನು. ಅದಕ್ಕೆ ಅವರು ಅದು ನಮಗೆ ನೀನೇ ನೋಡಿಕೊ ಅಂದರು. ಇಲ್ಲಿ ನಾವು ನೋಡ್ತಿದ್ದೇವೆ, ನಾವು ಗಮನಿಸಿದಾದರೆ ಪ್ರೇರೆ, ಆತನನ್ನು ಎಷ್ಟಕ್ಕೆ ದ್ರೋಹ ಮಾಡಿ ಎಷ್ಟಕ್ಕೆ ಮಾರಿಬಿಟ್ಟಿದೆ ಎಂಬುದಾಗಿ ನೋಡುವಾಗ ಒಂದು ಕೇವಲ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಯೇಸು ಕ್ರಿಸ್ತನನ್ನು ಅಲ್ಲಿ ಈ ಇಸ್ಕರಿಯೋತ ಯೂದನು ಅಲ್ಲಿ ಮಾರ್ತಾ ಇದ್ದಾನೆ. ಪ್ರೇರೆ, ಇಲ್ಲಿ ಹಳೆ ಒಡಂಬಡಿಕೆಯ ಪ್ರಕಾರ ನೋಡುವುದಾದರೆ ವಿಮೋಚನ ಕಾಂಡ ಪುಸ್ತಕ 21ನೇ ಅಧ್ಯಾಯ 32ನೇ ವಚನ ಪ್ರಕಾರ ನಾವು ನೋಡೋದಾದರೆ ಅದು ಯಾವುದಕ್ಕೆ ಬೆಲೆ ತೋರಿಸಿದ್ರೆ, ತಿವಿಸಿಕೊಂಡು ಸತ್ತವನು ದಾಸನು ಅಥವಾ ದಾಸಿಯೂ ಆಗಿದ್ದ ಪಕ್ಷಕ್ಕೆ ಅವರ ಯಜಮಾನನಿಗೆ 30 ರೂಪಾಯಿ ಈಡು ಕೊಡಿಸಬೇಕು. ನೋಡ್ರಿ, ಯಾವುದಕ್ಕೆ ಸಾದೃಶ್ಯ ಇದು? ಒಂದು ದಾಸನ ಬೆಲೆ, ಒಂದು ಆಳಿನ ಒಂದು ಬೆಲೆಯಾಗಿ 21ನೇ ವಿಮೋಚನೆ ಕಾಂಡ ಪುಸ್ತಕ 32ನೇ ಪ್ರಕಾರ ಅಂದರೆ ಒಂದು ದಾಸನ ಬೆಲೆಗೆ ಯೇಸು ಕ್ರಿಸ್ತನನ್ನು ಇಸ್ಕರಿಯೋತ ಯೂದನು ಅಲ್ಲಿ ಮಾರ್ತಾ ಇದ್ದಾನೆ ಪ್ರೇರೆ. ಯೇಸು ಕ್ರಿಸ್ತನ ದೇವಕುಮಾರನಾಗಿರುವಂಥ ಯೇಸು ಕ್ರಿಸ್ತನ ಬೆಲೆಯನ್ನು ಎಷ್ಟು ಕಮ್ಮಿ ಮಟ್ಟದಲ್ಲಿ ಆತನು ತಪ್ಪಾದ ರೀತಿಯ ಆತನ ಬೆಲೆಯನ್ನು ಇಲ್ಲಿ ಮಾರಿಬಿಡ್ತಾ ಇದ್ದಾನೆ ಎಂಬುದಾಗಿ ನಮಗೆ ಇಲ್ಲಿ ಅರ್ಥ ಮಾಡ್ಕೋಬೇಕು. ನೋಡ್ರಿ, ಅಷ್ಟು ಮಾತ್ರಕ್ಕಲ್ಲ, ಅಪೊಸ್ತಲನಾದ ಪೌಲನು ಹೆಬ್ರಿಯರಿಗೆ ಬರೆದ 12ನೇ ಅಧ್ಯಾಯದಲ್ಲಿ 16ನೇ ವಚನದ ಪ್ರಕಾರ ನೋಡುವಾಗ ಅಲ್ಲಿ ಏಷಾವನು ಕಾಣ್ತಾ ಇದ್ದಾನೆ. ಏಷಾವನು ತನ್ನ ಒಂದೊಪ್ಪತ್ತಿನ ಊಟಕ್ಕೋಸ್ಕರ ತನ್ನ ಏನಂತಾರ ಜ್ಯೇಷ್ಠತ್ವವನ್ನು ಮಾರಿಕೊಂಡಿರುವ ರೀತಿಯಲ್ಲಿ ಇಲ್ಲಿ ಇಸ್ಕರಿಯೋತ ಯೂದನು ಸಹ ಕೇವಲ ಒಂದು ದಾಸದ ಒಂದು ಬೆಲೆಗೆ, ಒಂದು 30 ಬೆಳ್ಳಿ ನಾಣ್ಯಕ್ಕೋಸ್ಕರ ಯೇಸು ಕ್ರಿಸ್ತನ ಬೆಲೆಯನ್ನು ಮರೆತುಬಿಟ್ಟು ಆತನು ತನ್ನ ಆಶೆಗೋಸ್ಕರ ಆತನು ಯೇಸು ಕ್ರಿಸ್ತನ ಮಾರಿಬಿಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ, ಒಪ್ಪಿಸಿಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ. ಆತನು ಒಂದೇ ದಿನದಿಂದ ಪ್ರಾರಂಭವಾಗಿದ್ದಲ್ಲ, ಅನೇಕ ದಿನಗಳಲ್ಲಿ ಇದನ್ನು ಪ್ಲಾನ್ ಆಗಿ ಮಾಡಿಕೊಂಡಿರುವಂಥ ಕಾರ್ಯವಾಗಿ ನಾವು ನೋಡ್ಬೋದು ಪ್ರಿಯರೇ. ಯಾಕಂದರೆ ನಾವು ನೋಡ್ತಾ ಇದ್ದೇವೆ ಅಪೊಸ್ತಲನಾದ ಪೌಲನು 1 ತಿಮೋಥಿ 6:10 ನೋಡುವಾಗ, ಮೊದಲನೇ ತಿಮೋಥಿ 6:10 ನೋಡುವಾಗ ಏನು ಈ ಒಂದು ದುಡ್ಡುವೆ ಈ ಹಣದಾಸೆಯ ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುವರು. ಇಲ್ಲಿ ಇಸ್ಕರಿಯೋತ ಯೂದನು ಸಹ ಮಾಡಿರುವಂಥದ್ದು ಅದೇ. ಹಣದ ಆಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಅದು ಮೂಲವಾಗಿದೆ ಪ್ರಿಯರೇ. ಕೆಲವರು ಅದಕ್ಕಾಗಿಯೇ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದಂತ. ನೋಡ್ರಿ, ಹಣದಾಸೆ ಎಷ್ಟು ಕೆಟ್ಟದಾಗಿದೆ ಎಂಬುದಾಗಿ ನಾವು ಗ್ರಹಿಸಬೇಕು. ಇವತ್ತು ನಮ್ಮ ಜೀವನಗಳಲ್ಲಿ ಒಂದು ವೇಳೆ ಹಣದಾಸೆ ಇದೆಯಾ? ಖಂಡಿತವಾಗಿಯೂ ಹಣದಾಸೆ ಇದ್ದರೆ ಒಂದಾನೊಂದು ದಿನದಲ್ಲಿ ಇಸ್ಕರಿಯೋತ ರೀತಿಯಲ್ಲಿ ನಾವು ಕೂಡ ಅನೇಕ ವೇದನೆಗಳಿಂದ ಕಷ್ಟಗಳನ್ನು ತಿಳಿಸಿಕೊಳ್ಳುವಂಥ ವ್ಯಕ್ತಿಗಳಾಗಿರುತ್ತೇವೆ ಎಂಬುದಾಗಿ ನಾನು ಮತ್ತೊಂದು ಆರ್ತಿ ಸತ್ಯವನ್ನು ಗ್ರಹಿಸಿಕೊಳ್ಳಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನೋಡ್ರಿ, ಯಾವಾಗ ನಮ್ಮ ಹೃದಯವು ಒಂದಕ್ಕೆ ಅದು ಆತುಕೊಳ್ಳುತ್ತದೋ ಖಂಡಿತವಾಗಿಯೂ ಯೇಸು ಕ್ರಿಸ್ತನಿಗಿಂತ ಹೆಚ್ಚಾಗಿ ಖಂಡಿತವಾಗಿಯೂ ಯೇಸು ಕ್ರಿಸ್ತನ ದಾಟಿ ಹೋಗುವಂಥ ವಿಷಯವಾಗಿ ಇಲ್ಲಿ ನಾವು ಕಾಣಬೇಕು ಪ್ರಿಯರೇ. ಅದಕ್ಕೋಸ್ಕರ ನಾನು ಹೇಳಲಿಕ್ಕೆ ಇಷ್ಟಪಡುವ ಮಾತೇನೆಂಬುದಾಗಿ ನೋಡುವಾಗ, ನಾವು ಯಾವುದಕ್ಕೆ ಬೆಲೆಯನ್ನು ಕೊಡ್ತಾ ಇದ್ದೀವಿ, ಇವತ್ತು ಯಾವ ವಿಷಯಕ್ಕೆ ನಾವು ಬೆಲೆ ಕೊಡ್ತೀವೋ ಅದೇ ನಮ್ಮನ್ನು ನಿಯಂತ್ರಣೆ ಮಾಡುವಂಥದ್ದಾಗಿದೆ. ಒಂದು ವೇಳೆ ಕ್ರಿಸ್ತನನ್ನು ಮೊದಲನೇ ಸ್ಥಾನದಲ್ಲಿಟ್ಟರೆ ಒಳ್ಳೆಯದು, ಅದು ಕ್ರಿಸ್ತನೇ ನಮ್ಮನ್ನು ಆಳುವಂಥ ವ್ಯಕ್ತಿ ಆಗಿದ್ದಾನೆ. ಆದರೆ ಕ್ರಿಸ್ತನನ್ನು ಮೊದಲನೇ ಸ್ಥಾನದಲ್ಲಿಕ್ಕಿಂತ ಮುಂಚೆ ಬೇರೆ ವಿಷಯದಲ್ಲಿ ನಾವು ಇಟ್ಟರೆ ಖಂಡಿತವಾಗಿ ಕ್ರಿಸ್ತನ ವಿಷಯದಲ್ಲಿ ಅದು ರಾಶಿ ಮಾಡುವಂಥ ಕಾರ್ಯವಾಗಿ, ಅಂದರೆ ಕ್ರಿಸ್ತನನ್ನು ಕಮ್ಮಿ ಮಾಡಿ ಅಥವಾ ಆತನನ್ನು ಪರವಾಗಿಲ್ಲ ಬಿಡು ಅನ್ನೋ ಒಂದು ಲೈಟಾಗಿ ಒಂದು ತೆಗೆದುಕೊಳ್ಳುವಂಥ ವ್ಯಕ್ತಿಗಳಾಗಿ ಅದನ್ನು ನಮ್ಮನ್ನು ಮಾಡುವಂಥದ್ದಾಗಿದೆ ಪ್ರೇರೆ. ನೋಡ್ರಿ, ನಮ್ಮ ಜೀವನದಲ್ಲಿ ಇವತ್ತು ಕ್ರಿಸ್ತನು ಮೊದಲನೇವನಾಗಿದ್ದಾನ ಅಥವಾ ಕಡೆಯವನಾಗಿದ್ದಾನ ನಮ್ಮ ಜೀವನದಲ್ಲಿ ಪರೀಕ್ಷೆ ಮಾಡಿಕೊಳ್ಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ನೋಡುವಾಗ ರಿಗ್ರೆಟ್ ವಿತೌಟ್ ರಿಪೆಂಟೆನ್ಸ್, ಅಂದರೆ ಕೇವಲ ಪಶ್ಚಾತ್ತಾಪ ಇಲ್ಲದೆ ನಾವು ದುಃಖಿಸುವಂಥದ್ದು, ಪಶ್ಚಾತ್ತಾಪ ಇಲ್ಲದೆ ನಾವು ಬಾಧೆ ಪಡುವಂಥದ್ದು, ಅದು ಕೇವಲ ಅದು ಎಲ್ಲಿ ಕರ್ಕೊಂಡು ಹೋಗುವಂತಂದರೆ ಕೊನೆಯದಾಗಿ ಅದನ್ನು ನಮ್ಮ ಮರಣಕ್ಕೆ ಒಪ್ಪಿಸಿಕೊಡುವಂಥದ್ದು ಎಂಬುದಾಗಿ ಭಯಂಕರವಾದ ಸತ್ಯವನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ನೋಡ್ರಿ, 27ನೇ ಮತ್ತಾಯನ ಸುವಾರ್ತೆ ಅದೇ 27 3ನೇ ಅಧ್ಯಾಯದಿಂದ 7ನೇ ಅಧ್ಯಾಯದಿಂದ
27ನೇ ಮತ್ತಾಯನ ಬರೆದ ಸುವಾರ್ತೆ ಅದರ 5ನೇ ವಚನದಿಂದ ನಾವು ನೋಡೋದಾದರೆ 3-5 ವಚನಗಳನ್ನ ನೋಡೋಣ. ಏನು ಹೇಳ್ತಾ ಇದೆ? ಆಗ ಆತನನ್ನು ಹಿಡ್ಕೊಟ್ಟ ಯೂದನು ಆತನಿಗೆ ಮರಣದಲ್ಲಿ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪಟ್ಟ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತನ್ನ ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆ ಎಂದು ಅಂದನು. ಅದಕ್ಕೆ ಅವರು, ನಮಗೇನು, ನೀನೇ ನೋಡಿಕೊಂಡರು. 5ನೇ ವಚನ ನೋಡ್ರಿ. ಆಗ ಅವನು ಆ ಹಣವನ್ನು ದೇವಾಲಯದೊಳಗೆ ಬೀಸಾಟು ಬಿಟ್ಟು ಹೊರಟು ಹೋಗಿ ಉರುಳು ಹಾಕ್ಕೊಂಡು ಸತ್ತನು. ಏನಂತೆ? ಹಣವನ್ನು ಏನು ಮಾಡ್ತಿದ್ದಾನೆ? ದೇವಾಲಯದೊಳಗೆ ಬೀಸಾಟ್ಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು. ಇಲ್ಲೇನು ಆತನ ಅಂತ್ಯ ನೋಡ್ರಿ, ಉರುಳು ಹಾಕ್ಕೊಂಡು ಸತ್ತನು ಎಂಬ ವಾಕ್ಯವನ್ನು ನಾವು ಗಮನಿಸುವಾಗ ಎಷ್ಟು ದುಃಖಕರವಾದ ಸಂಗತಿ ನೋಡ್ರಿ ಪ್ರಿಯರೇ. ಇಲ್ಲಿ ನಾವು ನೋಡುವಾಗ ಈ ಇಸ್ಕರಿಯೋತ ಯೂದ ಮೊದಲನೇ ರೀತಿಯಲ್ಲಿ ನೋಡುವಾಗ ಆ ದುಃಖ, ಅಯ್ಯೋ ನಾನು ಏನು ಮಾಡಲತ್ತ ಅವನ ವ್ಯಕ್ತಿಯನ್ನು ಒಪ್ಪಿಸಿಕೊಟ್ಟಿದ್ದಾನೆ, ಪರಿಶುದ್ಧ ರಕ್ತವನ್ನು ಒಪ್ಪಿಸಿಕೊಟ್ಟಿದ್ದಾನೆ ಎಂಬ ಮಾತನ್ನು ನೋಡುವಾಗ ಮೊದಲನೇದಾಗಿ ನಮಗೆ ನಿಜವಾದ ಪಶ್ಚಾತ್ತಾಪ ಪಡ್ತದೆ ಎಂಬುದನ್ನು ಕಾಣ್ತಾ ಇದ್ದೇವೆ. ಆದರೆ ಆತ ರೀತಿಯಲ್ಲಿ ನೋಡುವಾಗ ಅದೆಷ್ಟು ಮಾತ್ರ ನಿಜವಾದ ಪಶ್ಚಾತ್ತಾಪ ಇಸ್ಕರಿಯೋತ ಯೂದನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲರಿ. ಯಾಕಂದರೆ ಇಲ್ಲಿ ನೋಡುವಾಗ 2ನೇ ಕೊರಿಂಥಿ 7:10ನೇ ವಚನ ಪ್ರಕಾರ ನೋಡುವಾಗ, 2 ಕೊರಿಂಥಿಯನ್ಸ್ 7:10 ಪ್ರಕಾರ ನೋಡೋದಾದರೆ, ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನು ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಆದರೆ ಲೋಕದವರಿಗೆ ಇರುವಂಥ ದುಃಖವು ಮರಣವನ್ನು ಉಂಟು ಮಾಡುತ್ತದೆ. ಈ ವಾಕ್ಯದ ನಮಗೆ ಅನೇಕರು ಅನ್ಕೊಳ್ತಾರೆ, ಅಯ್ಯೋ ಆತನು ದುಃಖಪಟ್ಟಿದ್ದಾನಲ್ರಿ, ಮತ್ತು ಆದರೂ ಕೂಡ ಯಾಕೆ ಉರುಳಾಕೋಬೇಕಾಗಿತ್ತು? ಯಾಕೆಂದರೆ ಇಲ್ಲಿ ನಾವು ಗಮನಿಸಬೇಕು, ಇಲ್ಲಿ ಇಸ್ಕರಿಯೋತ ಯೂದನು ದುಃಖಪಟ್ಟಿರುವಂಥ ವಿಷಯವನ್ನು ನಾವು ಗಮನಿಸುವಾಗ ಇದು ಕೇವಲ ದುಃಖಪಟ್ಟಿದ್ದಾನೆ ಮಾತ್ರ. ಅದು ಯಾಕೆ ದುಃಖಪಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ಅದಕ್ಕೆ ಅದಾದ ನಂತರ ಆಗುವಂಥ ಕಾನ್ಸಿಕ್ವೆನ್ಸ್, ಅಂದರೆ ಏನಾಗುತ್ತೋ ನೆಕ್ಸ್ಟ್ ಎಂಬ ಭಯದಿಂದ ಆತನು ದುಃಖಪಟ್ಟಿದ್ದಾನೆ ಹೊರತು ದೈವಾನುಸಾರವಾಗಿರುವಂಥ ದುಃಖವು ಇಲ್ಲಿದ್ದು ಇಸ್ಕರಿಯೋತ ಯೂದನಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ದೈವಾನುಸಾರವಾದ ದುಃಖವು ಆತನಲ್ಲಿ ಮಾನಸಾಂತರವಾಗಿರಬೇಕು ಪ್ರಿಯರೇ. ಇಲ್ಲಿ ನೋಡ್ರಿ, ಒಂದು ಉದಾಹರಣೆಗೆ ಹೇಳುವುದಾದರೆ ಇಲ್ಲಿ ನಾವು ಪೇತ್ರನ್ನು ಕಾಣಬಹುದು. 22ನೇ ಅಧ್ಯಾಯದಲ್ಲಿ ನೋಡುವಾಗ ಪ್ರಿಯರೇ, 61-62 ವಚನಗಳಲ್ಲಿ ನೋಡುವಾಗ ಏನು ಹೇಳ್ತಿದ್ದೇನೆ ವಾಕ್ಯದಲ್ಲಿ, ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ 61-62 ಭಯಂಕರವಾಗಿ ಪೇತ್ರನು ಸಹ ಹತ್ತಿದ್ದಾನೆ. ಯಾಕಂದರೆ ಯೇಸು ಕ್ರಿಸ್ತನ ಅರಿಯನು ಎಂಬುದಾಗಿ 3 ಸಲ ಆತನು ಕೋಳಿ ಕೂಗಿದಕ್ಕಿಂತ ಮುಂಚೆ 7 ಮಾತು ಅಲ್ಲಿ ನೆರವೇರಿದಾಗ ಯೇಸು ಕ್ರಿಸ್ತನ ತನ್ನ ನೋಡುವಾಗ ಭಯಂಕರವಾಗಿ ಹತ್ತನು. ಆದರೆ ಅಲ್ಲಿಗೆ ಮುಗುದಿಲ್ಲ. ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಪೇತ್ರನ ಜೀವನ ಮತ್ತೊಂದು ಆವರ್ತಿ ಪುನಃಸ್ಥಾಪಿಸಲ್ಪಡ್ತಾ ಇದೆ. ಯೇಸು ಕ್ರಿಸ್ತನ ಕಡೆಗೆ ಬರ್ತಾ ಇದ್ದಾನೆ ಆತನು. ಯೇಸು ಕ್ರಿಸ್ತನ ಕಡೆಗೆ ಬಂದಾಗ ಆತನು ಹೇಳ್ತಿದ್ದಾನೆ, ಹಾಗಾದರೆ ನನ್ನ ಹಿಂಡನ್ನು ನೀನು ಮೇಯಿಸು ಎಂಬುದಾಗಿ ಹೇಳುವಾಗ ಆತನ ಸಭೆಯನ್ನು ಯೇಸು ಕ್ರಿಸ್ತನ ಪೇತ್ರನಿಗೆ ಒಪ್ಪಿಸಿಕೊಡ್ತಾ ತನ್ನ ಜೀವನವನ್ನು ಪುನಃಸ್ಥಾಪಿಸಿದ್ದಾನೆ. ಆದರೆ ಇಲ್ಲಿ ಇಸ್ಕರಿಯೋತ ಯೂದನ ಜೀವನ ಇದೆ, ಅದಕ್ಕೆ ಭಿನ್ನವಾಗಿ ನಾವು ಇಲ್ಲಿ ಕಾಣಬಹುದು ಪ್ರಿಯರೇ. ಅದಕ್ಕೆ ಭಿನ್ನವಾಗಿ ನಾವು ಕಾಣಬಹುದು. ಲೋಕಾನುಸಾರವಾದ ದುಃಖವು ಇಲ್ಲಿ ನಾವು ಬಾಧೆ ಪಡ್ತಾ ಇದ್ದಾನೆ. ಕೇವಲ ಬಾಧೆ ಪಡೋದು ಕೇವಲ ರೋದನೆ, ಅದು ಸರಿಯಾಗೋದಿಲ್ಲರಿ. ನಿಜವಾದ ಮಾನಸಾದ ನಾವು ವಾಕ್ಯದಲ್ಲಿ ನೋಡಿದ್ವಲ್ಲ, ದೈವ ಚಿತ್ತಾನುಸಾರವಾದ ದುಃಖವು ಅದು ಮಾನಸಾಂತರವನ್ನು ಉಂಟು ಮಾಡುತ್ತದೆ. ಅದು ದೇವರ ಕಡೆಗೆ ನಡೆಸ್ಕೊಂಡು ಹೋಗುವಂಥದ್ದೇ, ಕ್ರಿಸ್ತನ ಕಡೆಗೆ ನಮ್ಮನ್ನು ನಡೆಸ್ಕೊಂಡು ಹೋಗುವಂಥದ್ದೇ. ಆದರೆ ಲೌಕಿಕವಾದ ದುಃಖ, ಲೋಕಾನುಸಾರವಾದ ದುಃಖವು ಅದು ಮರಣವನ್ನು ಉಂಟು ಮಾಡುವಂಥದ್ದಾಗಿದೆ. ಇವತ್ತು ನಾವು ಅನೇಕ ಸಾರಿ ಅಯ್ಯೋ ತಪ್ಪು ಮಾಡಿದ್ರೆ ನಾವು ಅಂದ್ಕೊಳ್ತೇವೆ, ದೇವರ ವಿಷಯದಲ್ಲಿ ವಿರುದ್ಧವಾಗಿ ನಡೆದಿದ್ದೀವಲ್ಲ ಅಂದ್ಕೊಳ್ತೇವೆ. ಅಷ್ಟಕ್ಕೆ ಸರಿಯಾಗೋದಿಲ್ಲರಿ. ನಿಜವಾದ ಪಶ್ಚಾತ್ತಾಪ ಬರುವುದು ಮಾತ್ರ, ನಿಜವಾದ ಪಶ್ಚಾತ್ತಾಪ ನಮ್ಮಲ್ಲಿ ಉಂಟು ಆಗುವಾಗ ಮಾತ್ರ, ಅದರ ನಮ್ಮ ಜೀವನದಲ್ಲಿ ಇರುವಾಗ ಮಾತ್ರ ನನ್ನಲ್ಲಿ ಮಾನಸಾಂತರವು ಅಥವಾ ದೇವರ ಕಡೆಗೆ ಹೋಗುವಂಥದ್ದು ಸಾಧ್ಯವಾಗುತ್ತದೆ ಪ್ರಿಯರೇ. ಈ ವಿಷಯವನ್ನು ನಾವು ಗಮನಿಸಿಕೊಳ್ಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಇಲ್ಲಿ ಇಸ್ಕರಿಯೋತ ನೋಡ್ರಿ, ಯಾವ ಪಾಪವದು ಯಾವ ಸೈಜ್ ಎಂಬುದು ಪ್ರಾಮುಖ್ಯವಲ್ಲ. ಅಲ್ಲಿ ಇಸ್ಕರಿಯೋತ ಯೂದನು ಮಾಡಿರೋ ದೊಡ್ಡ ಪಾಪವಾಗಿ ಕಾಣಬಹುದು, ಅಥವಾ ಪೇತ್ರನು ಅದು ದೇವರನ್ನು ತಿರಸ್ಕಾರ ಮಾಡ್ತಿರುವಂಥ ಅದು ಕೂಡ ಪಾಪವಾಗಿ. ಇಲ್ಲಿ ದಟ್ ಈಸ್ ಏನು ಪಾಪದ ಕುರಿತು ಎಷ್ಟು ದೊಡ್ಡದು ಎಷ್ಟು ಚಿಕ್ಕದಂತ ಪ್ರಶ್ನೆ ಅಲ್ಲ ಇಲ್ಲಿ. ಆದರೆ ಏನಂತ, ಪಾಪದ ನಂತರ ನಮ್ಮ ಮಾರ್ಗ ಯಾವ ಕಡೆ ಇದೆ? ಯೇಸು ಕ್ರಿಸ್ತರ ಕಡೆಗೆ ನಾವು ಪಶ್ಚಾತ್ತಾಪ ಪಡ್ತೀವಿ, ಆತನ ಕಡೆಗೆ ಪಶ್ಚಾತ್ತಾಪಟ್ಟು ಆತನ ಮಾರ್ಗದಲ್ಲಿ ಹೋಗ್ತಾ ಇದೀವ, ಅಥವಾ ಕೇವಲ ಲೌಕಿಕ ರೀತಿಯಲ್ಲಿ ದುಃಖ ಪಟ್ಟುಕೊಂಡು ನಾವು ಮರಣಕ್ಕೆ ನಾವು ದಾರಿ ಹೋಗುವಂಥ ವ್ಯಕ್ತಿಗಳಾಗಿದ್ದೇವೆ ಪ್ರಿಯರೇ. ಇಲ್ಲಿ ಇಸ್ಕರಿಯೋತ ಯೂದನು ಲೌಕಿಕಾನುಸಾರವಾದ ದುಃಖವು ಅದು ಏನಾಗುತ್ತದ ಭಯದಿಂದ ದುಃಖಪಟ್ಟು ಆತನ ತನ್ನ ಮರಣವನ್ನು ಉರುಳಾಕೊಂಡು ಸತ್ತೋಗಿದ್ದಾನೆ. ಆದರೆ ಪೇತ್ರ ನೋಡುವಾಗ ಯೇಸು ಕ್ರಿಸ್ತನ ಕಡೆಗೆ ತಿಳಿದುಕೊಂಡಿದ್ದಾನೆ, ಪುನಃಸ್ಥಾಪಿಸಲ್ಪಟ್ಟಿದ್ದಾನೆ. ಪ್ರಥಮ ಸಭೆಯಲ್ಲಿ ಉನ್ನತವಾದ ಸ್ಥಾನವನ್ನು ಆತನು ಮತ್ತೆ ಹೆಚ್ಚಾಗಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಉನ್ನತ ಸ್ಥಾನದಲ್ಲಿ ಆತನು ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಟ್ಟಿದ್ದ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತು ನಮ್ಮ ಜೀವನದಲ್ಲಿ ಕೂಡ ಕೇವಲ ತಪ್ಪು ಮಾಡಿದ್ದೇವೆ ಎಂಬುದಾಗಿ ಅಂದುಕೊಳ್ಳೋದು ಮಾತ್ರ ಅದು ದೇವರ ಕಡೆಗೆ ತಿರುಗಿಕೊಂಡಂತಲ್ಲ ಪ್ರಿಯರೇ. ಕೇವಲ ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ದೇವರ ಕಡೆಗೆ ತಿರುಗಿಕೊಂಡಂತಲ್ಲ. ಕೇವಲ ನಮ್ಮ ನೇರಾಪಣೆ ಮಾಡಿ ಅಲ್ಲಿಗೆ ಬಿಟ್ಬಿಟ್ರೆ ಅದು ದೇವರ ಕಡೆಗೆ ತಿರುಗಿಕೊಂಡಂತಲ್ಲ. ಆದರೆ ನನ್ನ ದೋಷೆಯನ್ನು ತಿಳಿದುಕೊಂಡು ವಿಷಯ ಅದು ನಮ್ಮನ್ನು ಎಲ್ಲಿಗೆ ನಡೆಸ್ಕೊಂಡು ಹೋಗ್ಬೇಕಂತಂದರೆ
ದೇವರ ಕಡೆಗೆ ತಿರುಗಿಕೊಂಡು ದೇವರ ಕಡೆಗೆ ನಡೆಸುವಂಥ ಕಾರ್ಯವಾಗಿರಬೇಕು ಹೊರತು ಅದನ್ನು ನ್ಯಾಯ ತೀರ್ಪಿಗೆ ಅಥವಾ ಶಿಕ್ಷೆಗೆ ಗುರಿ ಮಾಡುವಂಥ ಒಂದು ದೋಷಾರೋಪಣೆ ನಮ್ಮಲ್ಲಿ ಇರಬಾರದು ಪ್ರಿಯರೇ. ಇಲ್ಲಿ ಗಮನಿಸೋದಾದರೆ, ಒಂದು ವೇಳೆ ನಾವು ದೇವರ ಕಡೆಯಿಂದ ತಿರುಗಿಕೊಂಡು ಹೋಗುವುದಾದರೆ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತದೆ, ಆ ಪಾಪವು ನಮ್ಮನ್ನು ನಾಶ ಮಾಡುವಂಥದ್ದಾಗಿದೆ. ಆದರೆ ನೀನು ದೇವರ ಕಡೆಗೆ ತಿರುಗಿಕೊಂಡ್ರೆ, ಒಂದು ನೋಡ್ರಿ, ಇಫ್ ಯು ರನ್ ಫ್ರಮ್ ಗಾಡ್ ಇಟ್ ವಿಲ್ ಲೀಡ್ಸ್ ಟು ಡಿಸ್ಟ್ರಕ್ಷನ್, ಅಥವಾ ಇಫ್ ಯು ರನ್ ಟು ಗಾಡ್, ದೇವರ ಕಡೆಯಿಂದ ಓಡುವಂಥದ್ದು, ದೇವರ ಕಡೆಗೆ ಓಡುವಂಥದ್ದು, ಇಲ್ಲಿ ಎರಡು ವಿಷಯಗಳಲ್ಲಿ ಬಹಳ ವ್ಯತ್ಯಾಸ ಇದೆ. ದೇವರ ಕಡೆಯಿಂದ ನೀನು ದೂರವಾಗಿ ಹೋಗುವಂಥದ್ದು ನಿನ್ನ ಜೀವನವನ್ನು ನಾಶನಕ್ಕೆ ತಲುಪಿಸುವಂಥದ್ದಾಗಿದೆ. ಆದರೆ ದೇವರ ಕಡೆಗೆ ನೀನು ತಿರುಗಿ ಓಡಿ ಬರುವಂಥದ್ದು ನಿನ್ನನ್ನು ಯೇಸು ಕ್ರಿಸ್ತನ ಕಡೆಗೆ ಮಾನಸಾಂತರಕ್ಕೆ, ಅದು ಬದಲಾವಣೆ ಆಗುವಂಥ ಮಾರ್ಗಕ್ಕೆ ಅದು ದಾರಿ ಮಾಡುವಂಥದ್ದಾಗಿದೆ ಪ್ರಿಯರೇ. ಒಂದು ವೇಳೆ ನಾವು ಈ ವಿಷಯದಲ್ಲಿ ಆಲಸ್ಯ ಮಾಡೋದಾದರೆ ನಮ್ಮ ಹೃದಯವು ಕಠಿಣವಾಗಬಹುದು ಪ್ರಿಯರೇ. ನಾವು ಹೃದಯವು ಕಠಿಣವಾಗುವುದಾದರೆ ಖಂಡಿತವಾಗಿಯೂ ನಾವು ನಾಶನವನ್ನು ನೋಡುವಂಥ ವ್ಯಕ್ತಿಗಳಾಗಿದ್ದೇವೆ. ಅದಕ್ಕೋಸ್ಕರ ಯೂದನು ಇಲ್ಲಿ ದುಃಖಪಟ್ಟನು, ಆದರೆ ಕೇವಲ ಪಾಪ ಮಾಡಿ ಅಂತ ಹೇಳ್ತಿದ್ದಾನೆ. ನೋಡ್ರಿ, ಅದೇ ನಮ್ಮ ಜೀವನದಲ್ಲಿ ಕೆಲವು ಸಲ ಅದೇ ರೀತಿಯಲ್ಲಿ ಅಷ್ಟಕ್ಕೆ ನಾವು ನಿಂತ್ಕೊಂಡ್ಬಿಡ್ತೇವೆ. ನೋಡ್ರಿ, ಆ ರೀತಿಯಲ್ಲಿ ಇದೀವಿ. ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನೋಡ್ರಿ, ಇಲ್ಲಿ ಕೊನೆಯದಾಗಿ ನೋಡೋದಾದರೆ ಜಡ್ಜ್ಮೆಂಟ್ ಆ್ಯಂಡ್ ವೇಲಿಂಗ್ ದ ಎಂಡ್ ಆಫ್ ದಿ ರಿಜೆಕ್ಷನ್. ಇಲ್ಲಿ ಆಮೋಸನ ಬರೆದ ಪುಸ್ತಕ ಆಮೋಸ ಪ್ರವಾದನೆಯಿಂದ 5ನೇ ಅಧ್ಯಾಯ 16-17 ವರ್ಷದಲ್ಲಿ ನಾವು ನೋಡೋದಾದರೆ ಒಂದು ಸಾರಿ ನಾವು ಧ್ಯಾನ ಮಾಡೋಣ. ಆಮೋಸು, ನಾನು ಮುಗಿಸ್ತೇನೆ, 5ನೇ ಅಧ್ಯಾಯ ಅದರ 16-17 ನೋಡುವಾಗ ಅಲ್ಲಿ ಕೆಲವು ಮಾತುಗಳನ್ನು ದೇವರು ಮಾತನಾಡಿದ್ವಿ. ನೋಡು, ಸೇನಾಧೀಶ್ವರನಾದ ದೇವರಾದ ಯೆಹೋವ ಕರ್ತನು ಇಂತೆನ್ನುತ್ತಾನೆ, ಎಲ್ಲ ಚೌಕಿಗಳಲ್ಲಿ ಕಿರುಚಾಟವಾಗುವುದು, ಸಕಲ ಬೀದಿಗಳಲ್ಲಿ ಅಯ್ಯೋ ಅಯ್ಯೋ ಎಂದು ಅರಚಿಕೊಳ್ಳುವರು. ರೈತರನ್ನು ಪ್ರಲಾಪಿಸುವುದಕ್ಕೂ ಗೋಳಾಟದವರನ್ನು ಗೋಳಿಸುವುದಕ್ಕೂ ಕರೆಯುವರು. ಎಲ್ಲ ದ್ರಾಕ್ಷಿಯ ತೋಟಗಳಲ್ಲಿ ರೋದನಾಗುವುದು. ಯಾಕಂದರೆ ನಾನು ನಿಮ್ಮ ನಡುವೆ ಇಲ್ಲಿ ಕನ್ನಡದಲ್ಲಿ ಬಹಳ ಸ್ಪಷ್ಟವಾಗಿದೆ, ಸಂಹಾರಕನಾಗಿ ಹಾದು ಹೋಗುವೆನು. ತೆಲುಗಲ್ಲಿಲ್ಲ, ಆದರೆ ಇಲ್ಲಿ ಕನ್ನಡದಲ್ಲಿ ಬಹಳ ಯಾಕಂದರೆ ಆತನ ಅವರ ಮಧ್ಯದಲ್ಲಿ ಸಂಚಾರ ಮಾಡುವಂಥದ್ದು ಅದು ಆಶೀರ್ವಾದಕಾರಕ್ಕಾಗಿ ತೋರಿಸ್ತಾ ಇಲ್ಲ. ಇಲ್ಲಿ ಯಾಕೆ ಸಂಚಾರ ಮಾಡ್ತದೆ ಎಂಬುದಾಗಿ ನೋಡುವಾಗ ಅವರ ಸಂಹಾರಕನಾಗಿ ಹಾದು ಹೋಗ್ತದೆ ಎಂಬುದಾಗಿ ಇಲ್ಲಿ ವಾಕ್ಯವು ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ ಪ್ರಿಯರೇ. ನೋಡ್ರಿ, ಐ ವಿಲ್ ಪಾಸ್ ಥ್ರೂ ದಿಸ್ ಅಂತ ಹೇಳ್ತಾ ಇದ್ದಾನೆ. ಆತನು ಸಂಚಾರ ಅದು ಹೋಗ್ತಾ ಇದ್ದಾನೆ. ಅದು ಹೋಗುವಂಥದ್ದು ಇಲ್ಲಿ ಕೇವಲ ಅದು ಆಶೀರ್ವಾದ ಅಲ್ಲ, ಅಲ್ಲಿ ಒಂದು ನ್ಯಾಯ ತೀರ್ಪಿಗೆ, ಒಂದು ಸಂಹಾರಕ್ಕೆ ಅಲ್ಲಿ ಹೇಳ್ತಾ ಇದ್ದಾನೆ ಪ್ರೇರೆ. ಇಲ್ಲಿ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 41 ವರ್ಷದಲ್ಲಿ ಗಮನಿಸುವಾಗ ಯೇಸು ಕ್ರಿಸ್ತನು ಸಹ ಯೆರೂಸಲೇಮಿನ ಕುರಿತು ಅದನ್ನು ಹತ್ತಿದ್ದಾನೆ, ಆತನ ಕಣ್ಣೀರು ಬಿಟ್ಟಿದ್ದಾನೆ ಎಂಬುದಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಆದರೆ ಇನ್ನೊಂದು ಕಡೆ ದೇವರು ವಾಕ್ಯ ಹೇಳುವಂಥದ್ದು ಎಬ್ರಿ 10ನೇ ಅಧ್ಯಾಯ 31ನೇ ವರ್ಷ ನೋಡುವಾಗ ಬಲವಾಗಿರುವಂಥ ದೇವರ ಕೈಯಲ್ಲಿ, ಅಂದರೆ ಸರ್ವಶಕ್ತನಾಗಿರುವಂಥ ದೇವರ ಕೈಯಲ್ಲಿ ಬೀಳುವಂಥದ್ದು ಎಷ್ಟು ಭಯಂಕರವಾದ ವಿಷಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಯಾವ ಸ್ಥಿತಿಯಲ್ಲಿ ನಾವಿದ್ದೇವೆ ಪ್ರಿಯರೇ? ಇಸ್ಕರಿಯೋತ ಯೂದನ ಜೀವನ ನೋಡ್ರಿ, ಒಂದು ನಾವು ಗಮನಿಸುವಾಗ ಒಂದು ಐಸೋಲೇಷನ್, ಅಂದರೆ ಒಂದು ಒಂಟಿತನ, ಒಂದು ನಿರಾಶೆ ಅಥವಾ ಇಲ್ಲಿ ಒಬ್ಬಂಟಿಗೆತನ ಆತನ ಮರಣಕ್ಕೆ ಅದು ಕಾರಣವಾಗಿದೆ. ನೋಡ್ರಿ ಪ್ರಿಯರೇ, ನಾವು ಗಮನಿಸಬೇಕಿಲ್ಲಿ ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡುವಂಥದ್ದು ಕೇವಲ ನಿನ್ನ ಜೀವನವನ್ನು ಅಲ್ಲಿಗೆ ಅದು ಬಿಡುವಂಥದ್ದಲ್ಲ, ಆದರೆ ಅದು ನಾಶನಕ್ಕೆ, ಅದು ನಿನ್ನನ್ನು ನಾಶನ ಮಾಡುವಂಥ ಕಾರ್ಯಕ್ಕೆ ಕರ್ಕೊಂಡು ಹೋಗುವಂಥದ್ದು ಎಂಬುದಾಗಿ, ಅದು ಕರೆದೊಯ್ಯುವಂಥದ್ದು ಎಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಪ್ರತಿಯೊಂದು ಸಾರಿ ತಿರ್ಗಾ ಮತ್ತೊಂದಾವರ್ತಿ ಕಂಟಿನ್ಯೂ ಆಗಿ ನಾವು ದೇವರನ್ನು ತಿರಸ್ಕಾರ ಮಾಡುವಂಥದ್ದು ನಮ್ಮ ಆತ್ಮೀಯ ಅಂಧತ್ವಕ್ಕೆ ಅದು ದಾರಿ ಮಾಡುವಂಥದ್ದಾಗಿದೆ. ಪಾಪವು ನಮ್ಮ ಹೃದಯಗಳನ್ನು ನಾವು ನೋಡ್ರಿ ಅದು ಕಠಿಣವಾಗಿ ಮಾಡುವಂಥದ್ದಾಗಿದೆ ಪ್ರಿಯರೇ. ಯೇಸು ಕ್ರಿಸ್ತನಿಂದ ನಾವು ದೂರವಾಗುವಂಥದ್ದು ನಮ್ಮಲ್ಲಿ ಶೂನ್ಯವನ್ನು ಉಂಟು ಮಾಡುವಂಥದ್ದಾಗಿದೆ ಎಂಬ ಸ್ಪಷ್ಟತೆಯನ್ನು ನಾವು ತಿಳ್ಕೋಬೇಕು. ಒಂಟಿತನವನ್ನು ಕ್ರಿಯೇಟ್ ಮಾಡುವಂಥದ್ದಾಗಿದೆ ತಿಳ್ಕೋಬೇಕು ಪ್ರಿಯರೇ. ಪಶ್ಚಾತ್ತಾಪವಿಲ್ಲದೆ ನಮ್ಮ ಜೀವನವು ಖಂಡಿತವಾಗಿಯೂ ಅದು ಅಂತ್ಯವು ನಾಶನವಾಗಿ ಉಳ್ಕೊಳ್ಳೋದು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ನಮ್ಮ ಜೀವನದಲ್ಲಿ ಕೇವಲ ಪಶ್ಚಾತ್ತಾಪವಿಲ್ಲದೆ ಕೇವಲ ಬಾಧೆ ಪಡುವಂಥ ವ್ಯಕ್ತಿಗಳಾಗಿದ್ದರೆ ಅದು ನಾಶನಕ್ಕೆ ದಾರಿ. ಉದಾಹರಣೆ, ಇವತ್ತು ಶ್ರೇಷ್ಠವಾದ ಒಂದು ಉದಾಹರಣೆ, ಒಂದು ಇಸ್ಕರಿಯೋತ ಯೂದನ ಜೀವನವನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ನಮ್ಮ ಜೀವನ ಯಾವ ರೀತಿಯಲ್ಲಿದೆ ಇವತ್ತು ನಾವು ಗಮನಿಸ್ಕೊಳ್ಬೇಕು. ಇನ್ನೂ ನಾವು ದೇವರನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೀವ, ದೇವರಿಗೆ ಹತ್ರ ಇದೀವಿ ಅಂತ ಅಂದ್ಕೊಳ್ಳು ಅನೇಕ ಸಾರಿ ನಾವು ಮಾಡ್ತಿರುವಂಥ ಪಾಪಗಳನ್ನ ಅರಿವಿಲ್ಲದೆ ನಾವು ಜೀವನವನ್ನು ನಡೆಸ್ತಾ ಇದ್ದೀವ. ನಮ್ಮ ಪಾಪವು ನಮ್ಮ ಹೃದಯವನ್ನು ಕಠಿಣಗೊಳಿಸುತ್ತದೆ ಪ್ರಿಯರೇ. ಕ್ರಿಸ್ತನಿಲ್ಲದ ಜೀವನ ಅದು ಖಾಲಿ ಅಥವಾ ಶೂನ್ಯವಾದ ಜೀವನ, ಪಶ್ಚಾತ್ತಾಪವಿಲ್ಲದೆ ಖಂಡಿತವಾಗಿಯೂ ಅದರ ಅಂತ್ಯ ದುಃಖ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಯಾವ ರೀತಿಯಲ್ಲಿದೆ ಪ್ರಿಯರೇ? ದೇವರು ಇವತ್ತಿಗೂ ಸಹ
ನಮ್ಮನ್ನು ಕರೆಯುವಂಥದ್ದಾಗಿದ್ದಾನೆ. ಒಂದು ವೇಳೆ ನೀವು ಇನ್ನೂ ದೇವರಿಗೆ ಹತ್ರ ಆಗಿದ್ದೀನಿ ಎಂಬುದಾಗಿ ನೀನು ಇನ್ನೂ ಕಳೆದುಕೊಳ್ಳುವಂಥ ಸ್ಥಾನದಲ್ಲಿದೆಯೋ ನಿಷ್ಕರಿದ ರೀತಿಯಲ್ಲಿ ಆತ ಅಂದ್ಕೊಂಡಿದ್ದ ನಾನು ಬಹಳ ದೇವರಿಗೆ ಹತ್ರ ಇದ್ದಾನೆ ಎಂಬುದಾಗಿ, ಆದರೆ ಕಳೆದುಕೊಂಡಿದ್ದಾನೆ, ತನ್ನ ತಾನೇ ಕಳೆದುಕೊಂಡಿದ್ದಾನೆ. ಒಂದು ಸಲ ನಾವು ಸಲ ಅದೇ ರೀತಿ ಅನ್ಕೊಂತೇವೆ. ಇನ್ನೊಂದು ಸಲ ನಾವು ಕೆಲವು ಸಾರಿ ಬಾಧಪಡ್ತೀವಿ ನಮ್ಮ ತಪ್ಪುಗಳ ನಿಮಿತ್ತ. ಕೇವಲ ಬಾಧೆ ಪಡುವಂಥದ್ದು ಸರಿ ಆಗುವುದಿಲ್ಲ. ಪಶ್ಚಾತ್ತಾಪ ಬಹಳ ಅವಶ್ಯಕತೆ. ಕೇವಲ ಬಾಧೆ ಪಡುವಂಥದ್ದು ನಮ್ಮನ್ನು ನಾಶಗೊಳಿಸುವಂಥ ಕಾರ್ಯವಾಗಿದೆ ಪ್ರಿಯರೇ. ನಮ್ಮ ಆರಂಭ ಬಹಳ ಶ್ರೇಷ್ಠವಾಗಿರ್ಬೋದು ಯೇಸು ಕ್ರಿಸ್ತ ಯೋಜನೆಯಲ್ಲಿ, ಅದೇ ಅಂತ್ಯವು ಭಯಂಕರವಾಗಿ ಇರಬಾರದು ಎಂಬುದೇ ದೇವರ ಆಶೆ. ಅದಕ್ಕೋಸ್ಕರ ಇವತ್ತಿಗೂ ದೇವರು ಇವತ್ತು ನಮ್ಮನ್ನು ಇವತ್ತು ಇನ್ನೂ ಕರೆಯುವಂತನಾಗಿದ್ದಾನೆ. ಆ ವಾಕ್ಯ ನೋಡಿ ನಾನು ಮುಗಿಸ್ಲಿಕ್ಕಿದ್ದೇನೆ. ಯೆಶಾಯನ ಬರೆದ ಪ್ರವಾದನೆಯಿಂದ 1ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡುವಾಗ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು, ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವು, ಕಿರುಮಂಜಿ ಬಣ್ಣವಾಗಿದ್ದರೂ ಸಹ ಉಣ್ಣೆಯಂತೆ ಬೆಳ್ಳಗಾಗುವ ಎಂಬುದಾಗಿ ಹೇಳ್ತಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಯಾವೇಲ್ ಬರೆದ ಪುಸ್ತಕದಲ್ಲಿ, ಯಾವೇಲ್ ಪ್ರವಾದನ ಗ್ರಂಥದಲ್ಲಿ ಕೂಡ ಆತನು ಹೇಳ್ತಿರುವಂಥ ಮಾತು ಎಂಬುದಾಗಿ ನೋಡುವಾಗ 2ನೇ ಅಧ್ಯಾಯ 12ನೇ ವಚನದಲ್ಲಿ ಅಲ್ಲಿ ಸಹ ಆತನು ಹೇಳ್ತಿದ್ದಾನೆ, ಯೆಹೋವನು ತಾನು ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡ್ರಿ, ಅಳಿರಿ, ಗೋಳಾಡ್ರಿ. ಇವಾಗಾದರೂ ಮನಪೂರ್ವಕವಾಗಿ ನಾನು ಬಂದರೆ ನಾನು ಕರ್ಕೊಳ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹೊಸ ಒಡಂಬಡಿಕೆ ಕೂಡ ಯೇಸು ಕ್ರಿಸ್ತನು ಹೇಳ್ತಿದ್ದ ಮಾತು ನೋಡ್ರಿ. 6ನೇ ಅಧ್ಯಾಯ 37ನೇ ವಚನದಲ್ಲಿ ಕೂಡ ಆತನು ಹೇಳ್ತಿರುವಂಥ ಮಾತು ನೋಡ್ರಿ, ನನ್ನ ಕಡೆಗೆ ಬರುವಂಥ ವ್ಯಕ್ತಿಗಳು ಎಷ್ಟು ಮಾತ್ರಕ್ಕೂ ನಾನು ತಳ್ಳಿ ಹಾಕುವಂಥ ದೇವರಲ್ಲ ಎಂಬುದಾಗಿ ಆತನು ಹೇಳ್ತಾರೆ. ತಂದೆ ನನಗೆ ಕೊಂಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವವರು ಮತ್ತು ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ. ಒಂದು ವೇಳೆ ಪ್ರಿಯರೇ, ಇವತ್ತಿಗೂ ಇಸ್ಕರಿಯೋತಿಯ ರೀತಿಯಲ್ಲಿ ಕೇವಲ ನಾವು ಮೇಲೆ ತೋರಿಕೆಯಲ್ಲಿ ಆತನಿಗೆ ಹತ್ತಿರವಾಗಿದ್ದ ವ್ಯಕ್ತಿಗಳಾಗಿ ಕಾಣ್ತಾ ಇದ್ದೀವೇನೋ, ಆದರೆ ಒಳಗಿನ ಪಾಪವು ದುರಾಶೆ ಬಸುರಾಗಿ ಅದು ಒಂದು ಹೇರುವಂಥ ಸಂದರ್ಭ, ಒಂದು ಆ ಸ್ಥಿತಿಯಲ್ಲಿ ನಾವಿದ್ದೀವಾ? ಖಂಡಿತವಾಗಿಯೂ ಅದು ಅಲ್ಲಿಗೆ ನಿಲ್ಲಿಸಿಲ್ಲ ತಂದರೆ ಪಾಪವು ಪರಿಪಕ್ವವಾಗಿ ಅದು ಮರಣಕ್ಕೆ ದಾರಿ ತೋರಿಸುವಂಥ ಕಾರ್ಯವಾಗಿದೆ ಪ್ರಿಯರೇ. ಹಣದಾಶೆ ಸಕಲ ವಿಧವಾದ ಕೆಟ್ಟತನಕ್ಕೆ, ಅದು ನಾಶನಕ್ಕೆ ದಾರಿಯಾಗಿ ಇವತ್ತು ಯಾವ ವಿಷಯವು ನಮ್ಮಲ್ಲಿ ಯೇಸು ಕ್ರಿಸ್ತನಿಗಿಂತ ಮೇಲಾದ ರೀತಿಯಲ್ಲಿ ಇಟ್ಕೊಂಡಿದ್ದೇವೆ, ಯಾವ ವಿಷಯವಾದರೂ ಸರಿ ಯೇಸು ಕ್ರಿಸ್ತನಿಗಿಂತ ಜಾಸ್ತಿ ಸ್ಥಾನ ನಾವು ಕೊಟ್ಟರೆ ಖಂಡಿತವಾಗಿ ಅದು ನಮ್ಮನ್ನು ನಿಯಂತ್ರಿಸಿ ನಮ್ಮನ್ನು ನಾಶನ ಮಾರ್ಗಕ್ಕೆ ಕರ್ಕೊಂಡು ಹೋಗೋದೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ನಮ್ಮ ಜೀವನ ಯಾವ ರೀತಿಯಲ್ಲಿ ಇವತ್ತಿಗೂ ದೇವರ ಶಿಲುಬೆ ನಮಗೆ ಹತ್ತಿರದಲ್ಲಿದೆ. ಆತನ ಕೃಪೆ ಇನ್ನೂ ನಮಗೆ ಅವಕಾಶವಿದೆ. ಆತನ ಕೃಪೆ ಇನ್ನೂ ನಮ್ಗೆ ಕರೀತಾ ಇದೆ. ಇವತ್ತು ಆತನ ಶಿಲುಬೆ ಕಡೆಯೇ ನೀವು ಬರುವುದಾದರೆ ಇವತ್ತಿಗಾದರೂ ಯೇಸು ಕ್ರಿಸ್ತನು ನಮ್ಮನ್ನು ಶುದ್ಧಿಪಡಿಸಲಿಕ್ಕಿದ್ದಾನೆ, ನಮ್ಮನ್ನು ಮಾನಸಾಂತರಪಡಿಸಲಿಕ್ಕೆ ಆತನ ರಕ್ತವು ನಮಗೆ ಸರಿಯಾಗುತ್ತೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಪಾಪಗಳು ಎಷ್ಟು ಕೆಂಪಾಗಿದ್ರೂ ಸಹ ಬಿಳಿ ಉಣ್ಣೆ ಅಂತ ಮಾಡ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಮನಪೂರ್ವಕವಾಗಿ ನಾವು ತಿರುಗುವುದಾದರೆ ಆತನು ನಮ್ಮನ್ನು ಮಾನಸಾಂತರ ಪಡುವ ಆತ್ಮವನ್ನು ನಮ್ಮನ್ನು ಸ್ವಸ್ಥಪಡಿಸುವಂಥ ದೇವರಾಗಿದ್ದಾನೆ. ಹಾಗಾದರೆ ಆತನ ಕಡೆಗೆ ಬರೋಣ, ನಮ್ಮ ಜೀವನವನ್ನು ಸರಿಪಡಿಸಿಕೊಳ್ಳೋಣ. ಯೂದದ ಹಂತವನ್ನು ಕಂಡ ರೀತಿಯಲ್ಲಿ ನಮ್ಮ ಹಂತವು ನಾವು ಇರಬಾರದು ಪ್ರಿಯರೇ. ಪೇತ್ರನ ರೀತಿಯಲ್ಲಿ ನಮ್ಮ ಜೀವನವನ್ನು ಪುನಃಸ್ಥಾಪನೆ ಮಾಡಿಕೊಂಡು ಯೇಸು ಕ್ರಿಸ್ತನ ಶ್ರೇಷ್ಠವಾದ ಶಿಷ್ಯನಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂಥ ವ್ಯಕ್ತಿಗಳಾಗಿರೋಣ ಎಂಬುದಾಗಿ ಹೇಳ್ತಾ ಈ ವಾಕ್ಯವನ್ನು ಮುಗಿಸ್ತಾ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.